ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶ್ ಹನಿ ಟೆಕ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ, ನಿಮಗೆ ಇವಾಗಂತೂ ಹೊಸ ವರ್ಷ ಅಂತೂ ಬಂತು. 2025 ಮುಗಿದು ಇವಾಗ 2026 ಆಗತ್ತೆ. ಇವಾಗ ಅದ್ರ ಸಲುವಾಗಿ ಒಂದು 2026ಕ್ಕೆ ಒಂದು ಹೊಸ ಲುಕ್ಕಲ್ಲಿರೋ ಒಂದು ಎಡಿಟ್ನ ನಿಮಗೆ ತಗೊಬಂದಿದ್ದೀನಿ ಗೈಸ್. ಎಲ್ಲರೂ ಇವಾಗ ನ್ಯೂ ಇಯರ್ಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್, ವಾಟ್ಸಪ್ಪಲ್ಲ ಸ್ಟೇಟಸ್ ಅಂತೂ ಹಾಕ್ತೀರಾ. ಅದಕ್ಕೆ ಪೋಸ್ಟ್ ಮಾಡಲಿಕ್ಕೆ ಒಂದು ಹೊಸ AI ಫೋಟೋ ಎಡಿಟಿಂಗ್ ಅಂತ ತಗೊಬಂದಿದ್ದೀನಿ. ಇದನ್ನು ಹೇಗೆ ಎಡಿಟ್ ಮಾಡೋದು ಅಂತ ಒಂದು 2 ನಿಮಿಷದಲ್ಲಿ ಎಡಿಟ್ ಮಾಡ್ಬೋದು ಗೈಸ್. ಈ ಫೋಟೋನ ಇದನ್ನು ಹೇಗೆ ಎಡಿಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೈಸ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಬೇಗ ಲೈಕ್ ಮಾಡ್ಕೊಳ್ಳಿ ಗೈಸ್. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಹಾಗೆ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಹಾಗೆ ನಿಮಗೆ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಗೈಸ್. ಮೊದಲು ಇಲ್ಲಿ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ ಗೈಸ್. ಓಪನ್ ಮಾಡ್ಕೊಳ್ಳೋದ್ಮೇಲೆ ಗೈಸ್ ಇಲ್ಲಿ ಏನು ಟೈಪ್ ಮಾಡಿ ಸರ್ಚ್ ಮಾಡಬೇಕಂದ್ರೆ ಗೂಗಲ್ ಜೆಮಿನಿ ಅಂತ ಟೈಪ್ ಮಾಡ್ಕೊಂಡು ಸರ್ಚ್ ಮಾಡಿ. ಇಲ್ಲಿ ನೋಡ್ಬೋದು ಫಸ್ಟ್ ಆಪ್ಷನ್ ಬರುತ್ತೆ ಅಲ್ವಾ, ಗೂಗಲ್ ಜೆಮಿನಿ ಅಂತ. ಇದೇ ಆ್ಯಪ್ ಆಗಿರುತ್ತೆ. ಈ ಆ್ಯಪಲ್ಲೂ ಕೂಡ ನೀವು ಎಡಿಟ್ ಮಾಡ್ಬೋದು. ಈ ಆ್ಯಪಲ್ಲಿ ಎಡಿಟ್ ಮಾಡಲ್ಲ ಅಂದರೆ ಇಲ್ಲಿ ನಿಮ್ಮದು ಕ್ರೋಮ್ ಬ್ರೌಸರ್ ಇದೆಯಲ್ಲ, ಕ್ರೋಮ್ ಬ್ರೌಸರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರ್ ಮೇಲೆ ಏನು ಟೈಪ್ ಮಾಡಬೇಕಂದ್ರೆ ಗೂಗಲ್ ಜೆಮಿನಿ ಅಂತ ಸೇಮ್ ಟೈಪ್ ಮಾಡ್ಕೊಳ್ಳಿ. ಗೂಗಲ್ ಜೆಮಿನಿ ಟೈಪ್ ಮಾಡ್ಕೊಂಡು ಆದ್ಮೇಲೆ ಗೈಸ್ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು ಗೂಗಲ್ ಜೆಮಿನಿ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಕ್ರೋಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ರೋಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು ಸ್ವಲ್ಪ ಲೋಡಿಂಗ್ ಆಗುತ್ತೆ. ಇವಾಗ ನೋಡ್ಬೋದು ಇಲ್ಲಿ ಬಂತು. ಇವಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು ಮೇಲ್ಗಡೆ ಕ್ರಿಯೇಟ್ ಇಮೇಜ್ ಅಂತ ಇದೆಯಲ್ವಾ, ಅಲ್ಲಿ ಕೂಡ ಕ್ಲಿಕ್ ಮಾಡ್ಕೊಂಡು ನೀವಾಗೆ ನಿಮ್ಮ ಸ್ವಂತ ಕ್ರಿಯೇಟ್ ಮಾಡ್ಬೋದು ಗೈಸ್ ನೀವಾಗೆ. ಇಲ್ಲಾಂದ್ರೆ ಇವಾಗ ನಾವೊಂದು ಫೋಟೋ ತೋರಿಸಿದ್ನಲ್ಲ ಆ ಥರ ಎಡಿಟ್ ಮಾಡಬೇಕಂದ್ರೆ ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ, ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಅಪ್ಲೋಡ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹಾಗೆ ಫೈಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ನಿಮ್ಮದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಒಂದು. ಹಾಗೆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಫೋಟೋನ ಅದೇ ಎಡಿಟ್ ಆಗಿ ಬರುತ್ತೆ. ಫೋಟೋ ಸೆಲೆಕ್ಟ್ ಆದ್ಮೇಲೆ ಇಲ್ಲಿ ಅಪ್ಲೋಡ್ ಆಗುತ್ತೆ ಗೈಸ್. ಇಲ್ಲಿ ಸ್ವಲ್ಪ ಕಾಯ್ಬೇಕಾಗತ್ತೆ. ಇವಾಗ ನೋಡ್ಬೋದು ಅಪ್ಲೋಡ್ ಆಯಿತು. ಅಪ್ಲೋಡ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಒಂದು ಇಲ್ಲಿ ಪ್ರಾಂಪ್ಟ್ನ ಹಾಕಬೇಕಾಗತ್ತೆ. ಏನು ಪ್ರಾಂಪ್ಟ್ ಅಂದರೆ ಈ ಫೋಟೋ ಯಾವ ಥರ ಎಡಿಟ್ ಆಗಿ ಬರ್ಬೇಕಂತ ಆ ಥರ ಒಂದು ಪ್ರಾಂಪ್ಟ್ ಬರೆದು ಹಾಕಬೇಕಾಗತ್ತೆ ಇಂಗ್ಲೀಷಲ್ಲಿ ಗೈಸ್. ಇವಾಗ ನಾನು ಆಲ್ರೆಡಿ ಒಂದು ಈ ಪ್ರಾಂಪ್ಟ್ನ ಕಾಪಿ ಮಾಡ್ಕೊಂಡು ಬಂದಿದ್ದೆ. ಇಲ್ಲಿ ಕಾಪಿ ಪೇಸ್ಟ್ ಮಾಡಿದ್ರೆ ಆಯ್ತು. ಇವಾಗ ಆಲ್ರೆಡಿ ನಾನು ಕಾಪಿ ಮಾಡ್ಕೊಂಡು ಬಂದಿದ್ದೆ. ಅದೇ ಇವಾಗ ಇಲ್ಲಿ ಪೇಸ್ಟ್ ಮಾಡ್ಕೊಳ್ತೀನಿ. ನೋಡ್ಬೋದು ಇಲ್ಲಿ ಇವಾಗ ನೋಡ್ಬೋದು ಇಲ್ಲಿ ಪೇಸ್ಟ್ ಮಾಡ್ಕೊಂಡೆ. ಈ ಥರ ನಿಮಗೆ ಪ್ರಾಂಪ್ಟ್ ಬೇಕಂದ್ರೆ ಗೈಸ್ ನಮ್ಮದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಬೇಕಿದ್ರೆ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಇದೆಯಲ್ಲ ಅದರಲ್ಲಿ ಲಿಂಕ್ ಹಾಕಿರ್ತೀನಿ. ಬೇಗನೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಬೇಗ ಕಾಪಿ ಪೇಸ್ಟ್ ಮಾಡ್ಕೊಂಡು ಬಂದ್ಕೊಂಡು ನೀವು ಎಡಿಟ್ ಮಾಡ್ಕೊಳ್ಳಿ ಗೈಸ್. ಇಷ್ಟಾದ್ಮೇಲೆ ಗೈಸ್ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಇಲ್ಲಿ ಸೆಂಡ್ ಇದೆಯಲ್ಲ, ಸೆಂಡ್ ಮೇಲೆ ಕ್ಲಿಕ್ ಕೊಡಿದ್ರೆ ಸಾಕು, ನಿಮ್ಮದು ಫೋಟೋ ಆಟೋಮೆಟಿಕ್ ಆಗಿ ಎಡಿಟ್ ಆಗಿ ಬರುತ್ತೆ. ನಿಮಗೆ ಈ ಫೋಟೋದಾಗಲಿ ಮತ್ತು ಬೇರೆ ಬೇರೆ ಫೋಟೋದಾಗಲಿ ಯಾವುದೇ ಫೋಟೋ ಕಳಿಸ್ಬೋದು, ನನಗೆ ಕಮೆಂಟ್ ಹಾಕ್ಬೋದು. ಆ ಫೋಟೋದ ಪ್ರಾಂಪ್ಟ್ನ ಬೇಕಿದ್ರೆ ಕೊಟ್ಟು ಕಳಿಸ್ತೀನಿ. ಟೆಲಿಗ್ರಾಮ್ ಚಾನಲ್ ಇದೆಯಲ್ಲ ಅದರಲ್ಲಿ ಹಾಕಿಡ್ತೀನಿ. ಬೇಕಿದ್ರೆ ನೀವು ಅಲ್ಲಿ ಕಾಪಿ ಪೇಸ್ಟ್ ಮಾಡ್ಕೊಳ್ಬೋದು. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಇಲ್ಲಿ ಸೆಂಡ್ ಇದೆಯಲ್ಲ, ಸೆಂಡ್ ಮೇಲೆ ಕ್ಲಿಕ್ ಕೊಡಿ. ಸೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ಒಂದು ನಿಮಿಷ ಕಾಯ್ದ್ರೆ ಸಾಕು. 1 ನಿಮಿಷದಲ್ಲಿ ಇದು ಆರಾಮಾಗಿ ಎಡಿಟ್ ಆಗಿ ಬರುತ್ತೆ. ನೀವು ಯಾವುದೇ ಟೈಮ್ ವೇಸ್ಟ್ ಆಗಲ್ಲ ಗೈಸ್. ಯಾವುದೇ ಥರ್ಡ್ ಪಾರ್ಟಿ ಆ್ಯಪ್ ಬೇಕಂದ್ರೆ ಯೂಸ್ ಮಾಡ್ಬೇಕಂತಿಲ್ಲ. ಪಿಕ್ಸಾರ್ಟ್, ಸ್ನ್ಯಾಪ್ಸೀಡ್ ಅವೆಲ್ಲ ಯಾವುದೇ ಯೂಸ್ ಮಾಡ್ಬೇಕಂತಿಲ್ಲ. ಡೈರೆಕ್ಟಾಗಿ ನೀವು ಕ್ರೋಮ್ನಲ್ಲಿ ನೀವು ಒಂದು ಫೋಟೋ ಹಾಕಿದರೆ ಸಾಕು, ತಾನಾಗೇ ಎಡಿಟ್ ಆಗಿ ಬರುತ್ತೆ AI ಮುಖಾಂತರ. ಇಲ್ಲಿ ನೋಡ್ಬೋದು 1 ನಿಮಿಷದಲ್ಲಿ ಎಡಿಟ್ ಆಗಿ ಬರುತ್ತೆ. ಸ್ಕ್ರೋಲ್ ಮಾಡಿ ಇವಾಗ ನೋಡ್ಬೋದು ಎಡಿಟ್ ಆಗಿ ಬಂತು ಗೈಸ್. ನೋಡ್ಬೋದು ಇಲ್ಲಿ ತುಂಬಾನೇ ಕ್ವಾಲಿಟಿಯಾಗಿ ಬಂದಿದೆ. ನೋಡ್ಬೋದು ಹ್ಯಾಪಿ ನ್ಯೂ ಇಯರ್ 2026 ಅಂತ ತುಂಬಾನೇ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಗೈಸ್. ನೋಡ್ಬೋದು 8K 4K ಈ ತರ ಕ್ವಾಲಿಟಿಯಲ್ಲಿ ಬರುತ್ತೆ ಗೈಸ್. ಮತ್ತೆ ಈ ಫೋಟೋ ಬೇಡ ಅಂದ್ರೆ ಮತ್ತೆ ಬೇರೆ ತರ ಮಾಡ್ಬೇಕಂದ್ರೆ ನೀವು ಮತ್ತೆ ಬೇರೆ ಪ್ರಾಂಪ್ಟ್ ಹಾಕ್ಬೇಕಾಗತ್ತೆ. ಇವಾಗ ನಾನು ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ ಯಾವ ತರ ಅಂತ. ಇವಾಗ ನಮ್ಗೆ ಈ ಫೋಟೋ ಬೇಡ, ಮತ್ತೆ ಬೇರೆ ಪ್ರಾಂಪ್ಟ್ ಹಾಕ್ತೀನಿ. ಬೇರೆ ಪ್ರಾಂಪ್ಟ್ ಹಾಕಿದ್ರೆ ಮತ್ತೆ ಯಾವ ತರ ಬರುತ್ತೆ ಅಂತ ನೀವು ನೋಡ್ಬೋದು. ಇಲ್ಲಿ ನಾನು ಮತ್ತೊಂದು ಪ್ರಾಂಪ್ಟ್ ಹಾಕೊಳ್ತೀನಿ. ಇವಾಗ ಅದೇ ಫೋಟೋ ಇರುತ್ತೆ, ಮತ್ತೆ ಇವಾಗ ಬೇರೆ ಪ್ರಾಂಪ್ಟ್ ಹಾಕ್ತೀನಿ. ಇವಾಗ ನೋಡ್ಬೋದು ಈ ಪ್ರಾಂಪ್ಟ್ ಹಾಕ್ತೀನಿ. ಈ ಪ್ರಾಂಪ್ಟ್ ಹಾಕಿದ್ರೆ ಮತ್ತೆ ಬೇರೆ ಯಾವ ಥರ ಬರುತ್ತೆ ಅಂತ ನೋಡ್ತೀನಿ ಗೈಸ್. ಸ್ವಲ್ಪ 1 ನಿಮಿಷ ವೇಟ್ ಮಾಡಬೇಕಾಗತ್ತೆ. 1 ನಿಮಿಷ ವೇಟ್ ಮಾಡಿದ ತಕ್ಷಣ ಗೈಸ್ ಆಮೇಲೆ ಅದು ಎಡಿಟ್ ಆಗಿ ಬರುತ್ತೆ AI ಮುಖಾಂತರ. ನೋಡ್ಬೋದು ಇಲ್ಲಿ ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ. ನೋಡ್ಬೋದು ಇವಾಗ ಬಂತು. ಸ್ಕ್ರೋಲ್ ಮಾಡಿ ಇವಾಗ ನೋಡ್ಬೋದು ಗೈಸ್ ಈ ಥರ ತುಂಬಾನೇ ಕ್ವಾಲಿಟಿಯಾಗಿ ಬರುತ್ತೆ. ನೋಡ್ಬೋದು 2026 ಹ್ಯಾಪಿ ನ್ಯೂ ಇಯರ್ ಅಂತ ನೋಡಿ. ಕ್ಲಿಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಗೈಸ್. ನೋಡ್ಬೋದು ತುಂಬಾನೇ ಕ್ವಾಲಿಟಿಯಾಗಿ ಬಂದಿದೆ. 4K ಮಾಡೆಲ್ದಲ್ಲಿ ಬಂದಿದೆ ಗೈಸ್. ಇಲ್ಲಿ ನೋಡ್ಬೋದು ಇದನ್ನು ಡೌನ್ಲೋಡ್ ಮಾಡೋದು ಕೂಡ ಈಸಿಯಾಗಿರುತ್ತೆ ಗೈಸ್. ಯಾವುದೇ ಆ್ಯಪ್ ಬೇಕಂತೆಲ್ಲ ಡೌನ್ಲೋಡ್ ಮಾಡಲಿಕ್ಕೆ. ನೋಡ್ಬೋದು ಇಲ್ಲಿ ಲಾಂಗ್ ಪ್ರೆಸ್ ಮಾಡಿದ್ರೆ ಆಯಿತು ಬೇಕಿದ್ರೆ. ಇಲ್ಲಾಂದರೆ ಸೇವ್ ಅಂತ ಅದರ ಮೇಲೆ ಸೇವ್ ಕ್ಲಿಕ್ ಕೊಟ್ಟರು ಆಗುತ್ತೆ. ಹಾಗೆ ಲಾಂಗ್ ಪ್ರೆಸ್ ಮಾಡಿ ಡೌನ್ಲೋಡ್ ಕೊಟ್ಟರು ಆಗುತ್ತೆ. ಯಾವ ಥರ ಮಾಡಿದ್ರು ಆಗುತ್ತೆ ಗೈಸ್. ನೋಡ್ಬೋದು ಇಲ್ಲಿ
ನೋಡ್ಬೋದು ಆರಾಮಾಗಿ ಡೌನ್ಲೋಡ್ ಕೂಡ ಆಯಿತು ಗೈಸ್. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡ್ಕೊಳ್ಳಿ ಗೈಸ್, ಹಾಗೆ ಕಮೆಂಟ್ ಕೂಡ ಮಾಡಿ ವಿಡಿಯೋ ಹೇಗಿದೆ ಅಂತ. ಹಾಗೆ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಅಡ್ವಾನ್ಸ್. ಹಾಗೆ ಮತ್ತೆ ಈ ಥರ ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ ಗೈಸ್. ಮತ್ತೆ ಇದೇ ಥರ ವಿಡಿಯೋ ಮತ್ತೆ ಬೇರೆ ಬೇರೆ ಸ್ಟೈಲ್ದು ವಿಡಿಯೋ ಮಾಡಾಕ್ತೀನಿ.